ಮೊದಲನೇದಾಗಿ ನಮ್ಮ ಪ್ರಜ್ವಲ್ ನಾನು ಸ್ಟೇಜ್ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ ಈ ಕಾಲೇಜಿಗೆ ಮತ್ತು ಇಲ್ಲಿರುವ ಟೀಚರ್ಸ್ಗೆ ನನ್ನ ಧನ್ಯವಾದಗಳು. ನಮ್ಮ ಕ್ಲಾಸಿನ ಪರವಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಈ 4 ವರ್ಷಗಳಲ್ಲಿ ನಮ್ಮನ್ನು ಅವರು ಸ್ವಂತ ಮಕ್ಕಳ ತರ ಸಾಕಿ ಸಲುಹಿದ್ದಾರೆ. ಎಸ್ಪೆಷಲಿ ನಮ್ಮ ವಾರ್ಡನ್ ಸರ್ ನೋಡೋದು ಬಂದ್ರೆ ಮೊದಲನೇದಾಗಿ ಗಣಪತಿ ಸರ್, ಆಮೇಲೆ ಸ್ವಲ್ಪ ಸಿದ್ಧಾರ್ಥ ಸರ್ ಬಂದ್ರು, ಸ್ವಲ್ಪ ಕೇಕ್ ಮಾಡಿದ್ರು ಅಂತ. ಮತ್ತೆ ನಿಂಗರಾಜ್ ಸರ್ ಬಂದ್ರು, ಅವರು ಎಲ್ಲ ನಮ್ಮ ಗೇಟು ರೂಲ್ಸ್ ಸ್ಟ್ರಿಕ್ಟ್ ಮಾಡಿದ್ರು. ಇವಾಗ ಗಣಪತಿ ಸರ್ ಇದ್ದು, ಇವಾಗ ಲೆವೆಲ್ ಸರ್ ಇದ್ದಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಮುಂದೆ ಮಾಡಬೇಕು. ಹಾಗಾಗಿ ನನಗೆ ಇಲ್ಲಿ ಮರೆಯಲಾಗದ ಕ್ಷಣ ಅಂದ್ರೆ ನಮ್ಮ ಸೂಪರ್ ಸೀನಿಯರ್ಸ್ ಇದ್ರು, ಫಸ್ಟ್ ಬ್ಯಾಚ್ ಆಫ್ ಅಗ್ರಿಕಲ್ಚರ್. ಅವರು ನಾವು ಫಸ್ಟ್ ಇದ್ದಾಗ ಅವ್ರು ನಮ್ಮನ್ನ ಬಹಳ ಹಚ್ಕೊಂಡಿದ್ರು. ದೊರೆಸ್ವಾಮಿ ಅವರು ನಮ್ಮನ್ನ ರಾತ್ರಿ ಎಲ್ಲ ಹೆಸರಿಟ್ಟಿದ್ರು. ಒಂದು ಈ ರೌಂಡ್ ಹಾಕಿದ್ನ ನಾವು ಯಾವತ್ತೂ ಮರೆಯೋದಿಲ್ಲ. ಹಾಗೆ ನನ್ನ ಅವರು ಸ್ಪೋರ್ಟ್ಸ್ ಅಲ್ಲಿ ಬಹಳ ನನಗೆ ಸಪೋರ್ಟ್ ಮಾಡಿದ್ರು. ಅವರಿದ್ದಾಗ ನಾವು ನಮ್ದು ಸ್ಪೋರ್ಟ್ಸ್ ನೋಡೋದಾದ್ರೆ ನಾವು ಫಸ್ಟ್ ಫುಟ್ಬಾಲು ಪೊನ್ನಪೇಟೆಯಲ್ಲಿ ನಾವು 1-9 ಸೋತ್ಕೊಂಡ್ ಬಂದಿದ್ವಿ. ಆ ಒಂದು ಗೋಲ್ನ ಇವ್ರು ಹೊಡೆದಿದ್ರು, ಗ್ರೌಂಡ್ ಎಲ್ಲ ಓಡಿದ್ರು. ಸೊ ಫೈನಲ್ ಆಗಿ ಇವಾಗ ಇಲ್ಲಿ ನಾವೇ ಹೋಸ್ಟ್ ಮಾಡ್ಕೊಂಡು ನಾವು ಕಬ್ಬನ್ನ ಹೊಡೆದ್ವಿ. ಅದಕ್ಕೆ ನನಗೆ ಭಾರಿ ಖುಷಿ ಇದೆ. ಇನ್ನೊಬ್ರು ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಬಡ್ಡಿ ಅಂತ ಹಚ್ಕೊಂಡಿರೋ ನನ್ನ ಯಶವಂತ ನನ್ನ ತಪ್ಪುಗಳನ್ನೆಲ್ಲ ತಿದ್ದಿದ್ದಾರೆ. ಯಶವಂತ ಅವ್ರು ಏನೋ ಬರ್ಬೇಕು. ಇವರೇ ನನ್ನ ಬಡ್ಡಿ. ನಾನು ಯಾವಾಗಿದ್ರು ನಾನು ಪ್ರೌಡಾಗಿ ಹೇಳ್ಕೊತೀನಿ, ಇವ್ರು ನನ್ನ ಬಡ್ಡಿ ಅಂತ. ನಾನು ಏನೇ ಇಲ್ಲಿ ಕಲಿತಿದ್ರು ಮತ್ತೆ 4 ವರ್ಷ ನಾನು ಏನೇ ಮಾಡಿದ್ರು ಇವನೇ ಕಾರಣ. ಹಾಗೆ ನಾನು ಎಲ್ಲ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಬಟ್ ಆಕ್ಚುಲಿ ನನ್ನ ಬಡ್ಡಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ನಾನು ಎದೊಳ್ತಿದ್ದು 9 ಗಂಟೆ, 9:30ಗೆ ಕ್ಲಾಸ್ ಇದ್ರೆ 9 ಗಂಟೆಗೆ ನಾನು ಎದೊಳ್ತಿದ್ದು. ಬಟ್ ಈಸ್ ಅ ಮ್ಯಾನ್ ಹೂ ಮೇಕ್ 5 ಗಂಟೆಗೆ ನಾನು ಎದೊಳ್ತೀನಿ ಇವಾಗಲೂ ಕೂಡ ಡೈಲಿ. ಐ ಥ್ಯಾಂಕ್ ಯು ಹಿಮ್ ಫಾರ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಬಡ್ಡಿ. ಇನ್ನೊಂದು ನಾನು ಜೂನಿಯರ್ಸ್ ಏನು ಅಡ್ವೈಸ್ ಮಾಡೋಕೆ ಇಷ್ಟಪಡ್ತೀನಿ ಅಂದ್ರೆ, ನಾವು ಜೂನಿಯರ್ಸ್ ಇದ್ದಾಗೂ ಅಥವಾ ಇವಾಗಿನ ಜೂನಿಯರ್ಸ್ ಇರೋರು ತುಂಬಾ ವ್ಯತ್ಯಾಸ ಇದೆ. ನಾವು ಜೂನಿಯರ್ಸ್ ಇದ್ದಾಗ ಸೀನಿಯರ್ಸ್ ನಾವು ಕೇಳ್ತಿದ್ವಿ, ಅವ್ರಿಗೆ ಒಳ್ಳೆ ಜೂನಿಯರ್ಸ್ ಆಗಿದ್ವಿ ಅಂತ ನಾವು ಅವ್ರ ಬಾಯಿನೇ ಕೇಳಿದ್ವಿ. ಇವಾಗ ಜೂನಿಯರು ಸೀನಿಯರು ಬಾಂಡಿಂಗ್ ಅನ್ನೋದು ನನ್ನ ಅನ್ಸ್ಬಿಟ್ಟಿಗೆ ಅವ್ರು ಹೋಗ್ಬಿಟ್ಟಿದೆ. ಅದನ್ನ ಬೆಳೆಸ್ಕೊಳ್ಳಿ, ನಿಮ್ಮ ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಿ. ಅದನ್ನ ಯಾವತ್ತು ನಿಮ್ಗೆ ಅದು ಫೈನಲಲ್ಲಿ ಹೋಗುವಾಗ ಗೊತ್ತಾಗುತ್ತೆ. ಅದನ್ನ ಎಷ್ಟು ನಂದು ಗರ್ಲ್ಸ್ ಗೊತ್ತಿಲ್ಲ, ಬಾಯ್ಸ್ ಅಷ್ಟು ಹೇಳ್ತೀನಿ, ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿ. ಇನ್ನೊಂದು ನಮ್ಮ ಕ್ಲಾಸಿಗೆ ಹೇಳ್ಬೇಕಂತಾದ್ರೆ, ನಾನು ಯಾವುದೇ ಡಿಸಿಷನ್ ತಗೊಂಡ್ರು ನಮ್ಮ ಕ್ಲಾಸ್ ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. KFD ಆಯಿತು, ನಮ್ದು ವಿಲೇಜ್ ಪ್ಲೇಸ್ಮೆಂಟ್ ಆಯಿತು, ವಿತೌಟ್ ಹೇಳಿದ ಥರ ಯಾಕೆ ಆಗ್ತಾ ಇದ್ವಿ. ಆ ಸಮಯದಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ ನಾವೆಲ್ಲ ಆರ್ಗನೈಸ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ವಿ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ನಾನೇನು ಹೇಳ್ತೀನಂದ್ರೆ, ಎಲ್ಲ ಸೀನಿಯರ್ಸ್ ಕೂಡ ಬಂದು ಸ್ಟೇಜ್ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ಕೊಳ್ಳಿ. ಯಾಕಂದ್ರೆ ಈ ಸ್ಟೇಜು ನಿಮ್ಮ ಲೈಫಲ್ಲಿ ನಿಮಗೆ ಎಲ್ಲೂ ಸಿಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯನ್ಸ್ ಇರೋ ಮೇನ್ ಏನೋ ಡ್ರಾಬ್ಯಾಕ್ ಅಂದ್ರೆ ಸ್ಟೇಜ್ ಫಿಯರ್. ಅದನ್ನ ನೀವು ಕಳ್ಕೊಳ್ಳಿ ಅಂತ ನಾನು ಇಲ್ಲಿ ಹೇಳೋಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಲೈಫಲ್ಲಿ ಎಷ್ಟು ಕಷ್ಟ ಆಗೋದು, ಲೈಫಲ್ಲಿ ಒಬ್ಬ ಇಂಥ ಗಿಡ ಇದ್ರೆ ಎಂಥ ಪ್ರಾಬ್ಲಮ್ ಫೇಸ್ ಮಾಡೋರಿಗೆ ಬೇರೆ ಎಷ್ಟು